ಫ್ರೆಂಡ್ಸ್ ಅದೇ ಬಂದಿದ್ದೀವಿ. ಆಮೇಲೆ ಈರುಳ್ಳಿ ತಗೊಂತಿದ್ದೀವಿ. ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ಸು ಮಕಂದ್ರ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಬೆಳಗ್ಗೆನೇ ಅಕ್ಕಿ ರೊಟ್ಟಿ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಗೊಂಬೆ ಲಂಚ್ ಬಾಕ್ಸ್ ಕೂಡ ಆಗುತ್ತೆ, ಹಾಗೆ ನಮಗೂ ಟಿಫನ್ ಕೂಡ ಆಗುತ್ತೆ ಅಂತ ಹೇಳ್ಬಿಟ್ಟು ಬೇಗ ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೀನಿ. ಅಕ್ಕಿ ರೊಟ್ಟಿ ಮಾಡೋದು ಮಾತ್ರ ತುಂಬಾ ಈಸಿ, ಚೆನ್ನಾಗಿ ಕೂಡ ಬರುತ್ತೆ ಅಕ್ಕಿ ರೊಟ್ಟಿ. ಇಲ್ಲಿ ಹೆಂಗೆ ಅಂತಂದರೆ ಬೆಳಗ್ಗೆ ಎದ್ದ ತಕ್ಷಣ ಅಂದರೆ ನಾನು 6:30ಗೆ ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೀನಿ. ಇಲ್ಲಿ ಬೇಗ ಕೆಲಸಗಳನ್ನ ಮಾಡಿಕೊಂಡೆ ಅಂತಂದರೆ ಗೊಂಬೆಗೆ ಎದ್ದೇಳಿಸಿ ಅವಳಿಗೆ ಸ್ನಾನ ಮಾಡಿಸಿ ಯೂನಿಫಾರ್ಮ್ ಹಾಕಿ ಅವಳಿಗೆ ತಿನ್ನಿಸಿ ಕಳಿಸೋ ಅಷ್ಟರಲ್ಲಿ 9:30 ಆಗಿಬಿಡುತ್ತೆ. ಅದ್ರ ಜೊತೆಗೆ ನಾನು ಕೂಡ ರೆಡಿ ಆಗಬೇಕು. ನಾನು ಕಂಪ್ಯೂಟರ್ ಕ್ಲಾಸಿಗೆ ಹೋಗ್ತೀನಿ ಅಂತ ಹೇಳಿದ್ನಲ್ಲ, ಅದಕ್ಕೋಸ್ಕರ ಅವಳ ಜೊತೆಗೇ ಹೋಗಿಬಿಟ್ರೆ ಅವಳನ್ನ 9:45ಗೆ ಸ್ಕೂಲಿಗೆ ಬಿಟ್ಬಿಟ್ಟು ನಾನು ಕೂಡ ಹಾಗೆ ಕಂಪ್ಯೂಟರ್ ಕ್ಲಾಸಿಗೆ ಹೋಗಿ 11 ಗಂಟೆ ಇಲ್ಲ 11:30 ಅಷ್ಟೊತ್ತಿಗೆ ಬರ್ತೀನಿ. ಬಂದಾದಮೇಲೆ ನಾನು ಕೂಡ ಟಿಫನ್ ಮಾಡೋದು. ಮುಂಚೆ ಎಲ್ಲ ಗೊಂಬೆ ಸ್ಕೂಲಿಗೆ ಹೋಗ್ತಾ ಇರಲಿಲ್ಲ, ಮುಂಚೆ ಟೈಮೇ ಹೋಗ್ತಾ ಇರಲಿಲ್ಲ. ಇವಾಗಂತೂ ಟೈಮ್ ಹೆಂಗೆ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ, ಅಷ್ಟು ಸ್ಪೀಡಾಗಿ ಟೈಮ್ ಹೋಗುತ್ತೆ. ಮುಂಚೆ ಎಲ್ಲ ಅಂದ್ಕೊತಾ ಇದ್ದೆ ಮನೇಲೇ ಇರಬೇಕಲ್ಲ ಅಂಥೇಳಿ. ಟೈಮ್ ಮುಂಚೆ ಹೋಗ್ತಾನೆ ಇರಲಿಲ್ಲ ಅಂತ ಅನ್ನಿಸ್ತಾ ಇತ್ತು. ಇವಾಗಂತೂ ಕೆಲಸದ್ದು ಬ್ಯುಸಿಯಲ್ಲಿ ಅಥವಾ ಗೊಂಬೆ ಸ್ಕೂಲಿಗೆ ಹೋಗೋ ಬ್ಯುಸಿಯಲ್ಲಿ ಟೈಮ್ ಹೋಗೋದೇ ಗೊತ್ತಾಗಲ್ಲ, ಬೇಗ ಬೇಗ ಟೈಮ್ ಹೋಗಿಬಿಡುತ್ತೆ. ಸ್ಕೂಲಿಗೆ ಕಳಿಸಿ ನಾನು ಕೂಡ ಕ್ಲಾಸ್ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ 2 ಅವರ್ಸನ್ನು ರೆಸ್ಟ್ ಮಾಡಿ ಮಧ್ಯಾಹ್ನ ಅಡುಗೆಲ್ಲ ಮಾಡ್ಕೊಳ್ಳೋ ಅಷ್ಟರಲ್ಲೇ 4 ಗಂಟೆ ಆಗಿಬಿಡುತ್ತೆ. ಮತ್ತೆ ಹೋಗಿ ಗೊಂಬೆನ ಕರ್ಕೊಂಬಂದುಬಿಡ್ಬೇಕು ಸ್ಕೂಲಿಂದ. ಇಲ್ಲಿ ಬೆಳಗ್ಗೆ ಅಕ್ಕಿ ರೊಟ್ಟಿ ಮತ್ತು ಜೋಳಿಕಾಯಿ ಪಲ್ಯ ಮಾಡೋಣ ಅಂತೇಳಿ ರೆಡಿ ಮಾಡ್ಕೊಂಡಿದ್ದೆ. ಅಕ್ಕಿ ರೊಟ್ಟಿ ಮಾತ್ರ ಸಖತ್ ಸ್ಮೂತಾಗಿ ಆಗುತ್ತೆ. ನೀವು ಯಾವ ರೀತಿಯಾಗಿ ಮಾಡಿರೋ ಹರಿಯಲ್ಲ, ಅಷ್ಟು ಚೆನ್ನಾಗಿ ಸ್ಮೂತಾಗಿರುತ್ತೆ. ಇಲ್ಲಿ ಅಕ್ಕಿ ರೊಟ್ಟಿ ಮಾಡುವಾಗ ಒಂದು ಕೆಳಗೆ ಬಟ್ಟೆನ ಹಾಕಬೇಕು, ಇಲ್ಲಾಂತಂದರೆ ನೀರು ಹೊಡೆದ್ಬಿಡುತ್ತೆ, ಮುದ್ದೆ ಥರ ಆಗಿಬಿಡುತ್ತೆ. ಅದಕ್ಕೋಸ್ಕರ ಒಂದು ಬಟ್ಟೆ ಹಾಕಿದ್ವಿ ಅಂತಂದಾಗ ನೀರೆಲ್ಲ ಸಪ್ರಸ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಒಂದು ಬಟ್ಟೆ ಹಾಕಿಬಿಟ್ಟು ನಂತರ ನಾನು ಅಕ್ಕಿ ರೊಟ್ಟಿನ ಹಾಕ್ತಿದ್ದೀನಿ. ಅಕ್ಕಿ ರೊಟ್ಟಿ ಬಿಸಿ ಕಡಿಮೆ ಆಯಿತು ಅಂದಾಗ ಬಟ್ಟೆನ ಎತ್ಬಿಟ್ಟು ಈ ಥರ ಬೌಲಲ್ಲೇ ಹಾಕ್ತೀನಿ. ತುಂಬಾ ಚೆನ್ನಾಗಿ ಬರುತ್ತೆ ಅಕ್ಕಿ ರೊಟ್ಟಿ. ಗೊಂಬೆ ಕೂಡ ಇಷ್ಟಪಟ್ಟು ತಿಂತಾಳೆ. ಇದನ್ನು ಸಾಂಬಾರು ಜೊತೆಯೂ ತಿನ್ಬೋದು, ಇಲ್ಲ ಅಂತಂದರೆ ಕಾಯಿ ಚಟ್ನಿ, ಪಲ್ಯ, ಗ್ರೇವಿ, ಆಮೇಲೆ ಕೆಂಪು ಚಟ್ನಿ, ಬರೀ ತುಪ್ಪ, ತುಂಬಾ ಚೆನ್ನಾಗಿರುತ್ತೆ. ಅಷ್ಟು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಎಲ್ಲದಕ್ಕೂ ಕೂಡ. ಹಾಗೆ ಗೊಂಬೆ ಕೂಡ ಇಷ್ಟಪಟ್ಟು ತಿಂತಾಳೆ. ನಮ್ಮ ಮನೆಯವರಿಗೆ ಬಿಸಿ ರೊಟ್ಟಿ ಆಯಿತು ಅಂದರೆ ಒಂದು 2-3 ತಿಂತಾರೆ, ಮತ್ತು ತಣ್ಣಾಗಿತ್ತು ಅಂದರೆ ರೊಟ್ಟಿನೇ ಮುಟ್ಟಲ್ಲ ಅವರು. ಇವಾಗ ನಾನು ಜವಳಿಕಾಯಿ ಪಲ್ಯ ಮಾಡೋಣ ಅಂತೇಳ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಜವಳಿಕಾಯಿನೆಲ್ಲ ಕಟ್ ಮಾಡ್ಕೊಂಡ್ಬಿಟ್ಟು ಒಂದು ವಿಷಲ್ನ ತೆಗೆಸಿಟ್ಕೊಂಡಿದ್ದೀನಿ. ಇಲ್ಲಿ ಒಗ್ಗರಣೆಗೆ ನಾನು ಸಾಸಿವೆ, ಜೀರಿಗೆ ಹಾಗೆ ಕರಿಬೇವನ್ನ ಹಾಕ್ಕೊಂಡು ಚಟಪಟ ಅಂತ ಸಿಡಿದಾದ್ಮೇಲೆ ಇದಕ್ಕೆ ಈರುಳ್ಳಿ ಮತ್ತು ಟೊಮೆಟೊನ ಕೂಡ ಹಾಕ್ತಾಯಿದ್ದೀನಿ. ಇಲ್ಲಿ ಒಂದು ಸಣ್ಣದಾಗಿ ಮಸಾಲೆ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಹಸಿ ಕೊಬ್ಬರಿ, ಹಾಗೆ 1-2 ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು, ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕಿಬಿಟ್ಟು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ಇದನ್ನ ಸಿಂಪಲ್ ಮಸಾಲೆ, ಅದು ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿತ್ತು ಜವಳಿಕಾಯಿ ಪಲ್ಯದ್ದು. ಇಲ್ಲಿ ಈರುಳ್ಳಿ ಎಲ್ಲ ಬಾಡಿಸಿ ಆದಮೇಲೆ ಟೊಮೆಟೊ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಟೊಮೆಟೊ ಆ್ಯಡ್ ಆದಮೇಲೆ ಚೆನ್ನಾಗಿ ಬಾಡಿಸ್ಕೋಬೇಕು. ಇದನ್ನ ಚೆನ್ನಾಗಿ ಮೆತ್ತಗಾಯಿತು ಅಂತಂದಾಗ ರುಬ್ಬಿರೋಂಥ ಮಸಾಲೆ ಕೂಡ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಂತರ ಇದಕ್ಕೆ ಪೌಡರ್ ಸ್ಪೈಸಸ್ಸು, ಗರಂ ಮಸಾಲ, ಧನಿಯಾ ಪೌಡರು, ಒಂದು ಸ್ವಲ್ಪ ಅರಶಿನದ ಪುಡಿ ಅಂತ ಹಾಕ್ಕೊಂಡ್ಬಿಟ್ಟು ನಂತರ ಇದನ್ನ ಬೇಯಿಸಿರೋಂಥ ಜವಳಿಕಾಯಿನ ಇದಕ್ಕೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಹಾಗೆ ಇದಕ್ಕೆ ಒಂದು ಸ್ವಲ್ಪ ಹುಚ್ಚೆಳ್ಳು ಪೌಡ್ರ್ ಕೂಡ ಹಾಕ್ತಾಯಿದ್ದೀನಿ, ಟೇಸ್ಟ್ ಚೆನ್ನಾಗಿರುತ್ತೆ. ಜವಳಿಕಾಯಿ ಪಲ್ಯಕ್ಕೆ ಹುಚ್ಚೆಳ್ಳು ಪೌಡ್ರ್ ಹಾಕಿದ್ವಿ ಅಂತಂದರೆ ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ನಮ್ಮ ಮನೇಲಿ ನಾನು ಯಾವಾಗ ಪಲ್ಯ ಮಾಡಿದ್ರು ಕೂಡ ಅದೊಂದು ಸ್ವಲ್ಪ ಉಳಿದಿರುತ್ತೆ. ಇವತ್ತೇನಾಯಿತು ಅಂತಂದರೆ ಬೆಳಗ್ಗೆ ಪಲ್ಯ ಮಾಡಿದ್ದೆ, ನಮ್ಮ ಮನೆಯವರು ಅದನ್ನೇ ಅನ್ನಕ್ಕೂ ಹಾಕ್ಕೊಂಡು ತಿಂದಿದ್ದಾರೆ. ಅಷ್ಟು ಚೆನ್ನಾಗಿತ್ತು, ಮಧ್ಯಾಹ್ನಕ್ಕೇ ಖಾಲಿ ಆಗಿಬಿಟ್ಟಿತ್ತು. ಅಷ್ಟು ಚೆನ್ನಾಗಿರುತ್ತೆ ಈ ಪಲ್ಯ. ಇದಕ್ಕೆ ಒಂದು ಸ್ವಲ್ಪ ರುಚಿಗೆ ನೋಡ್ಕೊಂಡ್ಬಿಟ್ಟು ಉಪ್ಪನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಕುದಿಸ್ಕೊಂಡ್ರೆ ಆಯಿತು. ಏಕೆ ಅಂತಂದರೆ ಆಲ್ರೆಡಿ ನಾನು ಅದನ್ನ ಬೇಯಿಸಿದ್ದೀನಿ ಜವಳಿಕಾಯಿನ, ತುಂಬ ಬೇಯಿಸೋದಂಥ ಅವಶ್ಯಕತೆ ಇರೋಲ್ಲ. ಅದಕ್ಕೋಸ್ಕರ ಒಂದು ಕುದಿ ಬಂತಂದರೆ ಸಾಕು, ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿದರೆ ಆಯಿತು. ಈ ಒಂದು ಪಲ್ಯ ತುಂಬಾ ಚೆನ್ನಾಗಿತ್ತು, ಘಮ ಕೂಡ ಹಾಗೇ ಇತ್ತು. ಈ ಪಲ್ಯನ ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ಜೋಳದ ರೊಟ್ಟಿ, ಚಪಾತಿ ಅನ್ನೂ ಕೂಡ ತಿನ್ಬೋದು. ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಗೊಂಬೆ ಎದ್ದೇಳೋಷ್ಟರಲ್ಲಿ ಇದೆಷ್ಟೆಲ್ಲ ಕೆಲಸ ಆಯಿತು ಅಂತಂದರೆ ನಾನು ಕೂಡ ಸ್ನಾನ ಮಾಡಿ ಪೂಜೆ ಮಾಡಿಕೊಂಡ್ರೆ ಗೊಂಬೆಗೆ ರೆಡಿ ಮಾಡೋಕ್ಕೆ ಈಸಿ ಆಗುತ್ತೆ. ಇಲ್ಲಿ ಗೊಂಬೆನ ಸ್ಕೂಲಿಗೆ ಬಿಟ್ಬಿಟ್ಟು ನಾನು ಕೂಡ ಕಂಪ್ಯೂಟರ್ ಕ್ಲಾಸಿಗೆ ಹೋಗಿಬಿಟ್ಟು ಬರಬೇಕು. ಒಂದು 11 ಆಗುತ್ತೆ. ನಾನು 10 ಗಂಟೆಯಿಂದ 11 ಗಂಟೆ 1 ಅವರ್ ತೊಗೊಂಡಿದ್ದೀನಿ.
2 ಮಂತ್ಸ್ ಹತ್ರ ಆಯಿತು ನಾನು ಈ ಕ್ಲಾಸ್ಗೆ ಸೇರಿಬಿಟ್ಟು. ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ. 6 ಮಂತ್ ಕೋರ್ಸ್ ತೊಗೊಂಡಿರೋದು. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ನರ್ವಸ್ ಇತ್ತು ನನಗೆ. ತುಂಬ ಗ್ಯಾಪ್ ಆದಮೇಲೆ ನಾನು ಕಲಿತಾ ಇರೋದು ಅಂತೇಳ್ಬಿಟ್ಟು. ಕಲಿಯೋಕ್ಕೆ ಯಾವ ವಯಸ್ಸಲ್ವ, ಕಲಿತಾನೆ ಇರಬೇಕು. ಕಲಿಯೋಂಥ ಆಸಕ್ತಿ ಇದ್ಬಿಟ್ರೆ ಯಾವುದು ಕೂಡ ಕಷ್ಟ ಅಂತ ಅನಿಸಲ್ಲ. ಕ್ಲಾಸ್ ಮುಗಿಸ್ಕೊಂಬಂದು ಸ್ವಲ್ಪ ಮನೆಯೆಲ್ಲ ಕೆಲಸ ಇತ್ತು. ಕೆಲಸ ಮುಗಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನೋಡೋಷ್ಟರಲ್ಲಿ 4 ಗಂಟೆ ಆಗಿಬಿಡುತ್ತೆ. ಟೈಮ್ ಹೆಂಗೆ ಹೋಗುತ್ತೆ ಅಂತಲೇ ಗೊತ್ತಾಗ್ತಿಲ್ಲ, ಅಷ್ಟು ಸ್ಪೀಡಾಗಿ ಟೈಮ್ ಹೋಗುತ್ತೆ. ಹಾಗೆ ಗೊಂಬೆಗೆ ಸ್ವಲ್ಪ ಫ್ರೆಶ್ ಅಪ್ ಮಾಡಿಸಿ ಅವಳಿಗೆ ಸ್ವಲ್ಪ ಸ್ನ್ಯಾಕ್ಸು ಈ ಥರ ಹಾಲೆಲ್ಲ ಕೊಟ್ಬಿಟ್ಟು ಹೋಮ್ವರ್ಕ್ ಮಾಡಿಸ್ತೀನಿ. ಬಂದ ಕೂಡಲೇ ಹೋಮ್ವರ್ಕ್ ಆಯಿತು ಅಂತಂದರೆ, ಬಂದ ಕೂಡಲೇ ಹೋಮ್ವರ್ಕ್ ಮಾಡಿಸಿದ್ರೆ ಚೆನ್ನಾಗಿ ಫಿನಿಷ್ ಮಾಡ್ತಾಳೆ. ಇಲ್ಲ ನೈಟ್ ಮಾಡ್ತಾಳೆ, ಬೆಳಗ್ಗೆ ಮಾಡ್ತಾಳೆ ಅಂತಂದರೆ ಯಾವ ಕಾರಣಕ್ಕೂ ಹೋಮ್ವರ್ಕ್ ಮಾಡಲ್ಲ. ಬೆಳಗ್ಗೆ ಟೈಮ್ ಎದ್ದೊಳೋದೇ 8 ಗಂಟೆ ಇಲ್ಲ 8:15 ಎದ್ದೇಳಿಸ್ತೀನಿ. ಆ ಟೈಮಲ್ಲಿ ಎದ್ದೇಳಿಸಿ ಅವಳಿಗೆ ಸ್ನಾನ ಮಾಡಿಸಿ ಫ್ರೆಶ್ ಅಪ್ ಮಾಡಿಸಿ ಯೂನಿಫಾರ್ಮ್ ಹಾಕಿ ಅವಳು ರೆಡಿ ಮಾಡಿ ತಿನ್ನಿಸಿ ಹೋಗೋಷ್ಟರಲ್ಲಿ 9:30 ಆಗಿಬಿಡುತ್ತೆ. ಆ ಟೈಮಲ್ಲಿ ಬರೆಯೋಕ್ಕೂ ಹೋಗಲ್ಲ, ಏನೂ ಆಗಲ್ಲ ಅಂತೇಳ್ಬಿಟ್ಟು ನಾನು ಈ ಥರ ಸಂಜೆ ಟೈಮೇ ಸ್ಕೂಲಿಂದ ಬಂದ ಕೂಡಲೇ ಹೋಮ್ವರ್ಕ್ ಎಲ್ಲ ಮಾಡಿಸ್ಬಿಡ್ತೀನಿ. ಬರೀ ಇಲ್ಲಿ ಬರ್ದಿಯಲ್ಲ, ಹಿಂಗೆ ಬರೀ. ವೆರಿ ಗುಡ್. 3 ಬರೀ. ಇದೊಂದು ನೀಟ ಬರೀ, 2 ನೀಟ ಬರೀ, ಇದೊಂದು ನೀಟ ಬರೀ ಬೇಗ. ಇದೊಂದು ನೀಟ, ಇದೊಂದು ನೀಟ. ಬರೀ ಫ್ರೆಂಡ್ಸ್ ಸಡನ್ ಬಂದಿದ್ದೀವಿ. ಆಮೇಲೆ ಈರುಳ್ಳಿ ತಗೊಂತಿದ್ದೀವಿ. ಕಲೇಜ ಆಮೇಲೆ ಡಸ್ಟ್ ತಗೊಂತಿದ್ದೀವಿ. ಆಮೇಲೆ ಮನೆಗೆ ಹೋಗ್ತೀವಿ. ಆಮೇಲೆ ಮಕ್ಕಂತೀವಿ ಆಗುವಾಗ. ಫ್ರೆಂಡ್ಸ್ ಬಂತಿದ್ದೀವಿ. ಇದೆಲ್ಲ ಕಟ್ತಿದ್ದೀವಿ. ಆಮೇಲೆ ಡಸ್ಟ್ ಅಂತಿದ್ದೀವಿ. ಆಮೇಲೆ ಮನೆಗೆ ಹೋಗ್ತಿದ್ದೀವಿ. ಆಮೇಲೆ ಮಕ್ಕಂತೀವಿ. ಊಟ ಮಾಡ್ತೀವಿ. ಊಟ ಮಾಡಲ್ವಾ? ಮಾಡ್ತೀವ್ರೆ. ಮತ್ತೆ ಆನಿಯನ್ನ ಹಾಕಿರ್ತಾರೆ. ಆನಿಯನ್ಲೇ ಬಿಟ್ಟು ಹೋಗ್ತೀರಾ? ಗೊಂಬೆದು ಹೋಮ್ವರ್ಕ್ ಎಲ್ಲ ಆಯಿತು. ನಾನು ಫ್ರೆಶ್ ಅಪ್ ಆಗಿ ದೀಪ ಎಲ್ಲ ಹಚ್ಬಿಟ್ಟು ಟೆರೆಸ್ ಮೇಲೆ ವಾಕ್ ಮಾಡೋಣ ಅಂತೇಳಿ ಬಂದಿದ್ವಿ. ವಾಕ್ ಮಾಡಿಬಿಟ್ಟು ಈರುಳ್ಳಿ ಎಲ್ಲ ಮುಚ್ಚಿಬಿಟ್ಟು ಹಾಗೆ ಬಟ್ಟೆ ಕೂಡ ಒಣಗಕ್ಕೆ ಹಾಕಿದ್ದೆ. ಬಟ್ಟೆ ತೊಗೊಂಡೋಗೋಣ ಅಂತೇಳ್ಬಿಟ್ಟು ಬಂದಿದ್ದೀವಿ. ಇವಾಗಂತೂ ಗೊಂಬೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ರೆ ಸಾಕು ಅವಳನ್ನೇ ಮಾತಾಡ್ತಾ ಇರ್ತಾಳೆ, ಅಷ್ಟು ಮೊದಲು ಕಲ್ತ್ಬಿಟ್ಟಿದ್ದಾಳೆ. ಹೀಗಿತ್ತು ನನ್ನ ಈ ದಿನದ ದಿನಚರಿ. ನನ್ನ ಪುಟಾಣಿ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸಿಗೋಣ ಮತ್ತೆ ಹೊಸ ವ್ಲಾಗಲ್ಲಿ. ಅದಕ್ಕೂ ಮುಂಚೆ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಹೊಸದಾಗಿ ವ್ಲಾಗ್ ಶೇರ್ ಮಾಡಿದಾಗ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಸಿಗುತ್ತೆ. ಸಿಗೋಣ ಮತ್ತೆ ಹೊಸ ವ್ಲಾಗಲ್ಲಿ. ಥ್ಯಾಂಕ್ ಯು.